ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಂತೂ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಉಪಯೋಗಕರವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರು ಕಮೆಂಟ್ಸ್ ಅಲ್ಲೂ ಕೂಡ ಕೇಳ್ತಾ ಇದ್ರಿ, ಹೊಸ ಪೊರಕೆನ ಯಾವ ದಿನ ತಗೊಂಡ್ ಬರಬಹುದು ಮನೆಗೆ, ಮತ್ತೆ ಹಳೆ ಪೊರಕೆನ ಏನ್ ಮಾಡ್ಬೇಕು. ಈಗ ಕೆಲವು ಸಲ ನಾವು ಹೊಸ ಬಾಡಿಗೆ ಮನೆ ಆಗಿರಬಹುದು, ಸ್ವಂತ ಮನೆಗಳಿಗೆ ಆಗಿರಬಹುದು, ಹೋಗೋ ಸಂದರ್ಭದಲ್ಲಿ ಹೊಸ ಪೊರಕೆನ ತಗೊಂಡು ಹೋಗಿರ್ತೀವಿ. ಹಳೆ ಮನೆಯಲ್ಲಿ ನಾವು ಯೂಸ್ ಮಾಡ್ತಾ ಇದ್ದಂತ ಹಳೆ ಪೊರಕೆಯನ್ನ ಏನ್ ಮಾಡ್ಬೇಕು, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲದೆ ವಾರದಲ್ಲಿ ಈ 2 ದಿನ ಮಾತ್ರ ಹೊಸ ಪೊರಕೆಯನ್ನ ಮನೆಗೆ ತರಬಾರ್ದು. ಖಂಡಿತವಾಗ್ಲೂ ಕಷ್ಟಗಳು ಹೆಚ್ಚಾಗುತ್ತೆ. ಪೊರಕೆಯನ್ನ ಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ. ಆದ್ರೂ ಕೂಡ ಕೆಲವೊಂದು ವಸ್ತುಗಳನ್ನ, ಪೊರಕೆ ಆಗಿರ್ಲಿ, ಉಪ್ಪು, ಎಣ್ಣೆ, ಮತ್ತೆ ಕಬ್ಬಿಣದ ಸಾಮಗ್ರಿಗಳು, ಎಲೆಕ್ಟ್ರಿಕ್ ಐಟಮ್ಗಳು, ಇವುಗಳನ್ನ ವಾರದಲ್ಲಿ ಕೆಲವೊಂದು ದಿನ ಮನೆಗೆ ತರಬಾರ್ದು. ಅದು ಯಾವ ದಿನ ನಾವು ಹೊಸ ಪೊರಕೆಯನ್ನ ಮನೆಗೆ ತರಬಾರ್ದು. ಅಷ್ಟೇ ಅಲ್ಲದೆ ಈಗ ಮನೆಯಲ್ಲಿ ಕಸ ಗುಡಿಸೋದಕ್ಕೂ ಕೂಡ ಕೆಲವೊಂದು ಸಮಯ ಅಂತ ಇರುತ್ತೆ. ಆ ಸಮಯದಲ್ಲೇನೆ ನಾವು ಕಸ ಗುಡಿಸ್ಬೇಕು. ದೇವರ ಮನೆ ಆಗಿರ್ಲಿ ಅಥವಾ ನಮ್ಮ ಮನೆ ಅಂದ್ರೆ ಅಡಿಗೆ ಮನೆ, ಹಾಲು, ಈ ತರದ್ರಲ್ಲಿ ನಾವು ಕಸ ಗುಡಿಸೋ ವಿಧಾನ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವ ಒಂದು ಸಮಯದಲ್ಲಿ ಕಸ ಗುಡಿಸ್ಬಾರ್ದು, ಮನೆ ಕಸನ ಹೊರಗಡೆ ಹಾಕಬಾರ್ದು, ದೇವರ ಮನೆಯನ್ನ ನಾವು ಕ್ಲೀನ್ ಮಾಡುವಾಗ ಯಾವ ರೀತಿ ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ. ಪ್ರತಿಯೊಬ್ಬ ಗೃಹಿಣಿಗೂ ಕೂಡ 100% ಯೂಸ್ಫುಲ್ ಅಂತಾನೆ ಹೇಳ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೆಲವೊಂದು ಶುಭ ಸಂದರ್ಭಗಳಲ್ಲಿ, ಶುಭ ದಿನಗಳಲ್ಲಿ ಮನೆಗೆ ಏನ್ ತರಕಾಗದೇ ಇದ್ರು ಹೊಸ ಪೊರಕೆನಾದ್ರೂ ತಗೊಂಡ್ ಬರಬಹುದು ಅನ್ನೋದನ್ನ ಕೆಲವರು ಹೇಳೋದನ್ನ ಕೇಳಿರ್ತೀವಿ ಅಲ್ವಾ. ಯಾಕೆ ಅಂದ್ರೆ ಪೊರಕೆನ ನಾವು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ. ಹಾಗಾಗಿ ಹೊಸ ಪೊರಕೆನ ಕೆಲವೊಂದು ದಿನಗಳಲ್ಲಿ, ಶುಭ ಸಂದರ್ಭಗಳಲ್ಲಿ, ಶುಭ ದಿನಗಳಲ್ಲಿ ಮನೆಗೆ ತರಬಹುದು ಅಂತ ಹೇಳ್ತೀವಿ. ಆದ್ರೆ ಅದೇ ರೀತಿ ಪೊರಕೆಯಿಂದ ಕಸ ಗೂಡ್ಸೋದು ಕೂಡ ಒಂದು ವಿಧಾನ. ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಕಸನ ಗೂಡಿಸ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕಿಂತ ಮೊದಲೇ ಕಸ ಗುಡಿಸ್ಬೇಕು. ಸಂಜೆ ಸೂರ್ಯಾಸ್ತ ಆದ ನಂತರ, ಅಂದ್ರೆ ಸೂರ್ಯ ಮುಳುಗಿದ ನಂತರ ಕಸ ಗುಡಿಸ್ಬಾರ್ದು ಅಂತ ಹೇಳ್ತಾರೆ. ಈ ಎರಡೂ ಸಮಯನ ನಾವು ಮೈಂಡ್ ಅಲ್ಲಿ ಇಟ್ಕೋಬೇಕು. ಸೂರ್ಯೋದಯ ಆದ ನಂತರ ನಾವು ಗೂಡಿಸಬಹುದು. ಅಂದ್ರೆ ಈಗ ಬೆಳಗ್ಗೆ 6:15ಗೆ ಸೂರ್ಯೋದಯ ಆಗತ್ತೆ ಅಂದ್ರೆ 6:30 ಅಂದ್ರೆ 6:30 ಮೊದಲೇ ನಾವು ಕಸ ಗುಡಿಸ್ಬೇಕು. ಇಲ್ದಿದ್ರೆ 6:30 ನಂತರ ನಾವು ಕಸ ಗುಡಿಸ್ಕೋಬೇಕು. ಆ ಸಮಯದಲ್ಲಿ ಕಸನ ಗೂಡಿಸಿ ಕಸ ಹೊರಗಡೆ ಹಾಕಬಾರ್ದು. ಸೂರ್ಯನ ಬೆಳಗಿನ ಕಿರಣಗಳು ಮನೆ ಒಳಗಡೆ ಬರುವಂತ ಸಮಯ. ಅದು ಒಳ್ಳೆ ಪಾಸಿಟಿವ್ ವೈಬ್ಸ್ ಅನ್ನ ಮನೆಗೆ ತಂದು ಕೊಡುತ್ತೆ. ಆ ಸಮಯದಲ್ಲಿ ನಾವು ಕಸ ಗೂಡಿಸಿ ಹೊರಗಡೆ ಹಾಕೋದು ಒಳ್ಳೇದಲ್ಲ. ಇದು ನಕಾರಾತ್ಮಕ ಶಕ್ತಿಯನ್ನ ಮನೆಯಲ್ಲಿ ಹೆಚ್ಚು ಮಾಡುತ್ತೆ. ಕೆಲವರು ಕೆಲಸಕ್ಕೆ ಹೋಗುವಂತ ಗಡಿಬಿಡಿ ಇರುತ್ತೆ. ಇಂಥ ಸಮಯದಲ್ಲಿ ಟೈಮ್ ಅನ್ನ ನೋಡೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನ ಹೆಚ್ಚು ಮಾಡತ್ತೆ. ಹಾಗಾಗಿ ಸೂರ್ಯೋದಯಕ್ಕಿಂತ ಮೊದಲೇ ಕಸ ಗುಡಿಸ್ಬೇಕು. ಇಲ್ದಿದ್ರೆ ಸೂರ್ಯೋದಯ ಆದ ನಂತರ ಕಸ ಗುಡಿಸ್ಬೇಕು. ಸ್ವಲ್ಪ ದಿನಗಳ ಹಿಂದೆ ವೀವರ್ಸ್ ಒಬ್ರು ಕೂಡ ಪ್ರಶ್ನೆ ಕೇಳಿದ್ರು, ರಾತ್ರಿ ಊಟ ಮಾಡಿ ಮಲಗುವಂತ ಸಮಯದಲ್ಲಿ ಕಸ ಗೂಡಿಸ್ಬಾರ್ದಾ ಅಂತ. ಮನೆಯಲ್ಲೇ ಇರುವಂತ ಹೆಣ್ಮಕ್ಳು ಸಂಜೆ 6 ಗಂಟೆಗಿಂತ ಮೊದಲೇ ಕಸ ಗುಡಿಸಿ ಹೊರಗಡೆ ಹಾಕಿ ಮನೆಯಲ್ಲಿ ಲೈಟ್ ಹಾಕಿರ್ತಾರೆ, ದೇವ್ರ ದೀಪ ಎಲ್ಲ ಹಚ್ಚಿರ್ತಾರೆ. ಆದ್ರೆ ಕೆಲ್ಸಕ್ಕೆ ಹೋಗುವಂತ ಹೆಣ್ಣು ಮಕ್ಳಿಗೆ ಅವ್ರು ಸಂಜೆ 7 ಗಂಟೆ ನಂತರನೇ ಮನೆಗೆ ಬರೋದು. ಹಾಗಾಗಿ ಅಡಿಗೆ ಕೆಲಸ ಎಲ್ಲ ಮುಗಿಸಿ, ಊಟ ಎಲ್ಲ ಮುಗಿಸಿ, ಕಂಪ್ಲೀಟ್ ಆಗಿ ಅಡಿಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗೂಡಿಸಿ ಅವರು ಮಲ್ಕೊಳ್ಳೋದು ಪದ್ಧತಿ. ಖಂಡಿತವಾಗ್ಲೂ ಇದು ತಪ್ಪಲ್ಲ, ಒಳ್ಳೇದೇನೆ. ಆದ್ರೆ ರಾತ್ರಿ ಹೊತ್ತು ಕಸನ ಹೊರಗಡೆ ಹಾಕ್ಬಾರ್ದು ಅಷ್ಟೇನೆ. ಒಂದು ಮೂಲೆನಲ್ಲಿ ಡಸ್ಟ್‌ಬಿನ್ ಅಲ್ಲ ಅಥವಾ ಕವರ್ನಲ್ಲೋ ಕಟ್ಟಿಡಿ, ಬೆಳಗ್ಗೆ ಆ ಕಸನ ಹೊರಗಡೆ ಹಾಕಬಹುದು. ನಾವು ಮನೆ ಕಸ ಗುಡಿಸುವಾಗ್ಲೂ ಅಷ್ಟೇ, ಮೊದಲು ಅಡಿಗೆ ಮನೆಯಿಂದ ಗೂಡಿಸ್ಕೊಂಡು ಬರ್ತೀವಿ. ಆನಂತರ ಕಂಪ್ಲೀಟ್ ಆಗಿ ಬೆಡ್‌ರೂಮ್‌ಗಳು, ಹಾಲು ಎಲ್ಲಾನು ಕೂಡ ಗೂಡಿಸ್ಕೊಂಡು ಆ ಕಸನ ಹೊರಗಡೆ ಹಾಕ್ತೀವಿ. ಆದ್ರೆ ಪೂಜಾ ರೂಮ್ ಕ್ಲೀನ್ ಮಾಡುವಾಗ ಮಾತ್ರ ಮೊದಲು ಹೊಸ್ಲಿನ ಮೇಲೆ ಇರುವಂತ ಧೂಳನ್ನ ಒಂದು ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಅದು ಹೊರಗಡೆಯಿಂದಲ್ಲ, ಒಳಗಡೆಯಿಂದ. ಆ ಧೂಳು ಹೊರಗಡೆಗೆ ಬೀಳೋ ತರ ಮಾಡಬೇಡಿ, ಒಳಗಡೆಗೆನೆ ಬೀಳೋ ತರ, ಅಂದ್ರೆ ದೇವ್ರ ಮನೆ ಒಳಗಡೆನೆ ಕೂತ್ಕೊಂಡು ಆ ಹೊಸ್ಲನ್ನ ಒರೆಸ್ಕೊಂಡು ಆ ನಂತರ ಕಂಪ್ಲೀಟ್ ಆಗಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಅಲ್ಲೇ ಸಪ್ರೇಟ್ ಆಗಿ ಒಂದು ಕವರ್ ಇಟ್ಕೊಳ್ಳಿ. ಆ ಕಸ ಅಂದ್ರೆ ದೇವ್ರ ಮನೆಯಲ್ಲಿ ಏನು ಪೂಜೆದು ಹೂವು ಇರುತ್ತೆ, ಧೂಪಗಳು ಮತ್ತೆ ಊದ್ಬತ್ತಿದು ಧೂಳೆಲ್ಲ ಬಿದ್ದಿರುತ್ತೆ, ಅದನ್ನೆಲ್ಲ ಒಂದು ಕವರಲ್ಲಿ ಸಪ್ರೇಟ್ ಆಗಿ ಇಟ್ಕೊಳ್ಳಿ. ದೇವ್ರ ಮನೆ ಕಸ, ಮನೆ ಕಸ ಎರಡನ್ನೂ ಮಿಕ್ಸ್ ಮಾಡಬಾರ್ದು. ಬೇಕಾದ್ರೆ ನೀವು ಆ ಹೂಗಳು ಮತ್ತೆ ಊದ್ಬತ್ತಿದು, ಸಾಂಬ್ರಾಣಿದು ಆ ಧೂಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಸ್ವಲ್ಪ ದಿನ ಹಾಗೆ ಇಟ್ಟು ಒಣಗಿಸಿ ನೀವು ಗಿಡಗಳಿಗೂ ಹಾಕೋಬಹುದು. ಅಥವಾ ಕಸಕ್ಕೆ ಹಾಕೋದಾದ್ರೆ ಆ ರೀತಿ ದೇವ್ರ ಹೂವು ಅದನ್ನೆಲ್ಲ ಸಪ್ರೇಟ್ ಆಗಿ ನೀವು ಒಂದು ಕವರಲ್ಲಿ ಹಾಕೊಂಡ್ಮೇಲೆ ಒಂದ್ಸಲ ಅದ್ರ ಸ್ಮೆಲ್ನ ನೋಡಿ ಆಮೇಲೆ ನೀವು ಕಸಕ್ಕೆ ಹಾಕಬಹುದು. ಈ ರೀತಿ
ರೀತಿ ಮಾಡಬೇಕು. ಮನೆ ಕಸ, ದೇವ್ರ ಮನೆ ಕಸ ಎರಡನ್ನೂ ಕೂಡ ಮಿಕ್ಸ್ ಮಾಡಬಾರ್ದು. ದೇವ್ರ ಮನೆ ಕ್ಲೀನ್ ಮಾಡುವಾಗ ಮೊದಲು ಹೊಸಲಿಂದ ಶುರು ಮಾಡಬೇಕು. ಹೊಸಲನ್ನ ಮೊದಲು ಒರೆಸ್ಕೋಬೇಕು ಒಳಗಡೆಗೆ, ಆ ನಂತರ ಕಂಪ್ಲೀಟ್ ಆಗಿ ಪೂಜಾ ರೂಮ್ ಕ್ಲೀನ್ ಮಾಡ್ತಾ ಬರಬೇಕು. ಇದು ಮನೆ ಕಸ ಗುಡಿಸುವಂತ ವಿಧಾನ, ಪೂಜಾ ರೂಮ್ ಕ್ಲೀನ್ ಮಾಡುವಂತ ವಿಧಾನ. ಇದನ್ನ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಹೊತ್ತಿಲ್ಲದ ಹೊತ್ತಲ್ಲಿ ಕಸ ಗುಡಿಸೋದು, ಕಸನ ಹೊರಗಡೆ ಹಾಕೋದ್ರಿಂದ ನಮ್ಮ ಅದೃಷ್ಟ ಕೂಡ ನಮ್ಮ ಕೈ ಬಿಟ್ಟು ಹೋಗ್ಬಿಡುತ್ತೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗ್ಬಿಡುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ನಮ್ಮ ಕಷ್ಟಗಳು ಹೆಚ್ಚಾಗೋದಕ್ಕೆ ನಾವು ಮಾಡುವಂತ ದೊಡ್ಡ ದೊಡ್ಡ ತಪ್ಪುಗಳು ಕಾರಣ ಆಗೋದಿಲ್ಲ. ನಾವು ಮಾಡುವಂತ ಸಣ್ಣ ಸಣ್ಣ ತಪ್ಪುಗಳಿಂದ ಕೂಡ ನಮ್ಮ ಮನೆಗಳಲ್ಲಿ ಕಷ್ಟಗಳು ಜಾಸ್ತಿ ಆಗ್ಬಿಡುತ್ತೆ. ಅದರಲ್ಲಿ ಮನೆ ಕಸ ಗುಡಿಸೋದು ಕೂಡ ಒಂದು ಕಾರಣ ಆಗಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ಯಾವ ದಿನ ಹೊಸ ಪೊರ್ಕೆ ಮನೆಗೆ ತರಬಾರ್ದು ಅಂತಂದ್ರೆ, ಸೋಮವಾರ ಮತ್ತು ಶನಿವಾರ ಮನೆಗೆ ಹೊಸ ಪೊರ್ಕೆಯನ್ನ ತರಬಾರ್ದು. ಸೋಮವಾರದ ದಿನ ಮಾತ್ರ ಹೊಸ ಪೊರ್ಕೆನ ಮನೆಗೆ ತರಬಾರ್ದು. ಇದರಿಂದ ಬರೋ ಅಂತ ದುಡ್ಡು ಅಂದ್ರೆ ನಿಮ್ಗೆ ಯಾವ್ದಾದ್ರೂ ಹಣಗಳು ಬರ್ಬೇಕು ಅಂತ ಇದ್ರೆ ಆ ವಿಚಾರದಲ್ಲಿ ತುಂಬಾನೇ ತೊಂದರೆ ಆಗತ್ತೆ. ಅದು ತುಂಬಾ ನಿಧಾನ ಆಗ್ಬಿಡತ್ತೆ. ಮತ್ ಮನೆಯಲ್ಲೂ ಕೂಡ ಅಷ್ಟೇ, ಹೆಚ್ಚು ನೆಗೆಟಿವಿಟಿ ಅನ್ನೋದು ಜಾಸ್ತಿ ಆಗ್ಬಿಡತ್ತೆ. ಹಣದ ಸಮಸ್ಯೆ ಅನ್ನೋದು ಕೂಡ ಹೆಚ್ಚಾಗ್ಬಿಡತ್ತೆ. ವಿಪರೀತ ಖರ್ಚು ಅಂದ್ರೆ ಅನಾವಶ್ಯಕ ಖರ್ಚಾಗುವಂಥದ್ದು, ಸಾಲಗಳು ಹೆಚ್ಚಾಗುವಂಥದ್ದು ಈ ರೀತಿ ಆಗ್ಬಿಡುತ್ತೆ. ಹಾಗಾಗಿ ಸೋಮವಾರದೊತ್ತು ಮಾತ್ರ ಯಾವುದೇ ಕಾರಣಕ್ಕೂ ಹೊಸ ಪೊರ್ಕೆಯನ್ನ ಮನೆಗೆ ತರಬಾರ್ದು. ನೀವು ಭಾನುವಾರ ತಗೊಂಡ್ ಬಂದ್ ಇಟ್ಕೊಂಡು ಸೋಮವಾರ ಬೇಕಾದ್ರೆ ಉಪಯೋಗಿಸಬಹುದು. ಅಂಗಡಿಯಿಂದಾನೇ ಸೋಮವಾರನೇ ಹೊಸ ಪೊರ್ಕೆ ತಂದು ಉಪಯೋಗಿಸಬಾರ್ದು. ಇನ್ನು ಶನಿವಾರ ಹೊಸ ಪೊರ್ಕೆಯನ್ನ ತಗೊಂಡ್ ಬರಬಾರ್ದು ಅಂತಾರೆ. ಯಾಕೆ ಅಂದ್ರೆ ಶನಿವಾರ ಪೊರ್ಕೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ಇನ್ನೂ ಕೆಲವೊಂದು ವಸ್ತುಗಳನ್ನ ಕೂಡ ಮನೆಗೆ ತರಬಾರ್ದು ಅಂತ ಹೇಳ್ತಾರೆ. ಎಣ್ಣೆ, ಉಪ್ಪು, ಕಬ್ಬಿಣದ ಸಾಮಗ್ರಿಗಳು ಮತ್ತೆ ಪೊರ್ಕೆ ಇದನ್ನ ಮನೆಗೆ ತರಬಾರ್ದು. ಕಬ್ಬಿಣದ ಸಾಮಗ್ರಿ ಅಂದ್ರೆ ಏನ್ ಬೇಕಾದ್ರೂ ಆಗಿರ್ಬಹುದು, ತರಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಆವತ್ತಿನ ದಿನ ಅಂದ್ರೆ ಶನಿವಾರ ದಿನ ಕಬ್ಬಿಣದ ಸಾಮಗ್ರಿಗಳನ್ನ ದಾನ ಮಾಡೋದು ತುಂಬಾ ಒಳ್ಳೆಯದು. ಇದರಿಂದ ಶನಿ ದೋಷ ನಿವಾರಣೆ ಆಗುತ್ತೆ. ಆದ್ರೆ ಹೊಸ ಕಬ್ಬಿಣದ ಸಾಮಗ್ರಿಗಳನ್ನ ಮನೆಗೆ ತರಬಾರ್ದು. ಏನ್ ಬೇಕಾದ್ರೂ ಆಗಿರ್ಬೋದು, ನೀವು ಟೈಲರಿಂಗ್ ಮಿಷಿನ್ ಆಗಿರಬಹುದು, ಕಬ್ಬಿಣದ ಬೀರುಗಳು, ಮಂಚಗಳು ಅಥವಾ ಏನೇ ಒಂದು ಸಾಮಗ್ರಿ ಆಗಿರಬಹುದು, ಕಬ್ಬಿಣದ ಸಾಮಗ್ರಿಗಳನ್ನ ತರಬೇಡಿ. ಈ ಎಲೆಕ್ಟ್ರಿಕ್ ಐಟಮ್ಗಳಲ್ಲಿ ಕಬ್ಬಿಣ ವಸ್ತುಗಳನ್ನ ತರಬಹುದಂದ್ರೆ ಆದಷ್ಟು ಅಂತದನ್ನ ನೀವು ಭಾನುವಾರಕ್ಕೆ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ಹೊಸ ಮನೆಗಳಿಗೆ ಹೋಗುವಂತವ್ರು ಯಾವ ದಿನ ಹೊಸ ಪೊರ್ಕೆಯನ್ನ ನಾವು ಮನೆಗೆ ತಗೊಂಡ್ ಬರ್ಬೇಕು ಅಂತ ಅಂದ್ರೆ ಮಂಗಳವಾರ ಮತ್ತೆ ಶುಕ್ರವಾರ ತುಂಬಾನೇ ಒಳ್ಳೆ ದಿನ. ಆ ದಿನ ತಂದು ಇಟ್ಕೊಂಡು ನೀವು ಹೊಸ ಮನೆಗೆ ತಗೊಂಡು ಹೋಗಬಹುದು. ನೀವೇನಾದ್ರೂ ಹೊಸ ಮನೆಗೆ ಹಾಲುಕ್ಕಿಸ್ತಾ ಇದ್ದೀರಾ, ಸೋಮವಾರ ಹಾಲುಕ್ಕಿಸ್ತಾ ಇದ್ದೀವಿ, ಹಾಗಾಗಿ ಆವತ್ತೊಂದು ದಿನ ನಾವು ಆ ಮನೆಗೆ ಹೊಸ ಪೊರ್ಕೆನ ತಗೊಂಡು ಹೋಗ್ಬೋದಾ ಅಂದ್ರೆ ಖಂಡಿತವಾಗ್ಲೂ ಬೇಡ. ಹಿಂದಿನ ದಿನ ನೀವು ಹೊಸ ಪೊರ್ಕೆ ತಗೊಂಡು ಹೋಗಿ ಹೊಸ ಮನೆಯಲ್ಲಿ ಇಟ್ಟುಬಿಟ್ಟು ಬನ್ನಿ. ಸೋಮವಾರ ಬೇಕಾದ್ರೆ ಅದನ್ನ ಉಪಯೋಗಿಸ್ಕೋಬಹುದು. ಹಳೆ ಮನೆಯಲ್ಲಿ ಉಪಯೋಗಿಸ್ತಾ ಇದ್ದಂತ ಹಳೆ ಪೊರ್ಕೆನ ಏನ್ ಮಾಡ್ಬೇಕು? ಕೆಲವ್ರಿಗೆ ಅದು ಕೂಡ ಒಂದು ಫೀಲಿಂಗ್ ಇರುತ್ತೆ, ಲಕ್ಷ್ಮಿ ಸ್ವರೂಪ. ಹಳೆ ಮನೆಯಲ್ಲೇ ಲಕ್ಷ್ಮಿಯನ್ನ ಹೇಗೆ ಬಿಟ್ಟೋಗೋದು ಅಂತ. ಖಂಡಿತವಾಗ್ಲೂ ಇದು ನಿಜ. ನೀವೇನ್ ಮಾಡ್ಬೇಕು, ನೀವು ಹಾಲುಗ್ಸಿದ ದಿನ ಹಳೆ ಪೊರ್ಕೆನ ತಗೊಂಡು ಹೋಗ್ಬಾರ್ದು. ನೀವು ಕಂಪ್ಲೀಟ್ ಆಗಿ ಮನೆ ಖಾಲಿ ಮಾಡಿ ಸಾಮಾನೆಲ್ಲ ಶಿಫ್ಟ್ ಮಾಡ್ತೀರಲ್ಲ, ಆವಾಗ ಆ ಪೊರ್ಕೆನೂ ಕೂಡ ತಗೊಂಡು ಹೋಗಿ. ಹೊಸ ಮನೆಯಲ್ಲಿ ಹೊರಗಡೆ ಏನಾದ್ರೂ ನೀವು ಬಾಗಿಲು ಗುಡಿಸೋದಕ್ಕೆ ಅದಕ್ಕೆಲ್ಲ ನಿಮ್ಗೆ ಯೂಸ್ ಆಗುತ್ತೆ. ನೀವು ಚೆನ್ನಾಗಿದ್ರೆ, ಹಳೆ ಪೊರ್ಕೆ ಚೆನ್ನಾಗಿದ್ರೆ ನೀವು ಅಲ್ಲಿ ಹೊರಗಡೆ ಎಲ್ಲ ಕಸ ಗುಡಿಸೋದಕ್ಕೆ ಅಂತ ಅದನ್ನ ಇಟ್ಕೋಬಹುದು. ಅಥವಾ ತುಂಬಾನೇ ಹಳೇದಾಗಿತ್ತು ಅಂತಂದ್ರೆ ನೀವು ಅದನ್ನ ಸಾಮಗ್ರಿಗಳ ಜೊತೆ ಹೊಸ ಮನೆಗೆ ತಗೊಂಡ್ ಬಂದು ಒಂದು ಶನಿವಾರ ದಿವಸ ಕಸದ ಜೊತೆಗೆ ಆ ಪೊರ್ಕೆನ ಕೂಡ ಹೊರಗಡೆ ಹಾಕಬಹುದು. ಮನೆಯಲ್ಲಿ ಯೂಸ್ ಮಾಡ್ತಾ ಇರೋಂತ ಹಳೇ ಪೊರ್ಕೆನ ತುಂಬಾ ಹಳೇದಾಗ್ಬಿಟ್ಟಿದೆ, ತುಂಬಾ ಸವದಿದೆ ಅಂತಂದ್ರೆ ಶನಿವಾರದ ದಿನ ಅದನ್ನ ನೀವು ಹೊರಗಡೆ ಹಾಕಬಹುದು. ಆದ್ರೆ ಒಂದ್ ತಿಳ್ಕೊಳ್ಳಿ, ಪೊರ್ಕೆ ತುಂಬಾ ಸವದು ತುಂಬಾ ಹಳೇದಾಗೋವರೆಗೂ ಅದನ್ನ ಯೂಸ್ ಮಾಡಬೇಡಿ. ಮನೆಯಲ್ಲಿ ಪೊರ್ಕೆ ಸವಿಬಾರ್ದು ಅಂತಾರೆ. ಅದ್ರ ಜೊತೆಗೆ ಹೆಣ್ಣು ಮಕ್ಕಳು ಕಾಲುಂಗ್ರನು ಕೂಡ ತುಂಬಾ ಸವಿಬಾರ್ದು ಅಂತ ಹೇಳ್ತಾರೆ. ಕೆಲವರು ಮದ್ವೆಲಿ ಹಾಕೊಂಡಿದ್ದು ಅಂತ ಹೇಳಿ 10 ವರ್ಷ 15 ವರ್ಷ ಆದ್ರೂ ಬದಲಾಯಿಸೋದೇ ಇಲ್ಲ. ಇದೆಲ್ಲ ಕೂಡ ಒಂದು ಕಷ್ಟಕ್ಕೆ ಕಾರಣ ಆಗತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಪೊರ್ಕೆನೂ ಕೂಡ ಅಷ್ಟೇನೆ 2 ತಿಂಗಳು 3 ತಿಂಗಳು ಅಥವಾ 6 ತಿಂಗಳು ಒಳ್ಳೆ ಕಂಪನಿಯ ಪೊರ್ಕೆಗಳನ್ನ ತಗೊಂಡ್ರೆ 6 ತಿಂಗಳು ವರ್ಷದವರೆಗೂ ಕೆಲವು ಬಾಳಿಕೆ ಬರುತ್ತೆ. ನೋಡಿ ತಗೊಳ್ಳಿ. ಆದ್ರೆ ತುಂಬಾ ಸವಿಯವರೆಗೂ ಕೂಡ ನಾವು ಯೂಸ್ ಮಾಡಬಾರ್ದು. ಅದು ಕೂಡ ಮನೆಯಲ್ಲಿ ನೆಗೆಟಿವಿಟಿನ ಹೆಚ್ಚು ಮಾಡುತ್ತೆ. ನಾವು ಕಸ ಗುಡಿಸುವಾಗ ಪೊರ್ಕೆ ತುಂಬಾ ಸೌದಿದ್ರೆ ಹಳೇದಾಗಿದ್ರೆ ಶಬ್ದ ಬರುತ್ತೆ ನೋಡಿ, ಆ ರೀತಿ ಶಬ್ದಗಳು ಬರಬಾರ್ದು. ಹಾಗಾಗಿ ಪೊರ್ಕೆನ ಆಗಾಗ ಬದಲಾಯಿಸ್ತಾ ಇರಬೇಕು. ಸೋಮವಾರ ಶನಿವಾರ ಬಿಟ್ಟು ಬೇರೆ ದಿನಗಳಲ್ಲಿ ಪೊರ್ಕೆನ ತಗೊಂಡ್ ಬರಬಹುದು. ಅದ್ರ ಜೊತೆಗೆ ಹೊಸ ಮನೆಗೆ ಹೋಗೋರು ಕೂಡ ಅಷ್ಟೇನೆ, ಸೋಮವಾರ ಏನಾದ್ರೂ ಹಾಲುಕ್ಕಿಸ್ತಾ ಇದ್ದೀರಾ ಅಂದ್ರೆ ಭಾನುವಾರನೇ ಪೊರ್ಕೆನ ತಗೊಂಡ್ ಬಂದು ಹೊಸ ಮನೆಗೆ ತಗೊಂಡೋಗಿ ಇಟ್ಬಿಡಿ. ಸೋಮವಾರ ಬೇಕಾದ್ರೆ ಅದನ್ನ ಯೂಸ್ ಮಾಡಬಹುದು. ಪೊರ್ಕೆ ಅದ್ರ ಕೆಲಸ ಮುಗಿದ್ಮೇಲೆ ಅದನ್ನ ಎಲ್ಲಂದ್ರಲ್ಲಿ ಇಡಕ್ ಹೋಗ್ಬಾರ್ದು. ಯಾವಾಗ್ಲೂ ಉತ್ತರ ಅಥವಾ ಪಶ್ಚಿಮಕ್ಕೆ ಆ ಪೊರ್ಕೆಯನ್ನ ಇಡಬೇಕು. ಮತ್ತದನ್ನ ಯಾವಾಗ್ಲೂ ಹೀಗೆ ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ.
ಕಸ ಎಲ್ಲ ಗೂಡಿಸಿ ಆದ್ಮೇಲೆ ಕಾಲ್ಗೆ ತಾಗದೆ ಇರೋ ರೀತಿ, ಓಡಾಡೋರಿಗೆ ಕಾಣಿಸದೇ ಇರೋ ರೀತಿ ಒಂದು ಕಡೆ ಸೈಡ್‌ನಲ್ಲಿ ಇಡಬೇಕು. ಉತ್ತರ ಅಥವಾ ಪಶ್ಚಿಮ ದಿಕ್ಕಿಗೆ ಪೊರ್ಕೆಯನ್ನ ಇಡಬೇಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಹಣದ ಸಮಸ್ಯೆಗಳು ತುಂಬಾ ಬೇಗ ನಿವಾರಣೆ ಆಗತ್ತೆ. ಮನೆಯಲ್ಲಿ ಆರ್ಥಿಕವಾಗಿ ತುಂಬಾನೇ ಸಮೃದ್ಧಿ ಆಗತ್ತೆ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿಗೆ ಪೊರ್ಕೆಯನ್ನ ಇಡೋದ್ರಿಂದ ಲಕ್ಷ್ಮೀದೇವಿ ಮತ್ತು ಶನೈಶ್ಚರ ಸ್ವಾಮಿಯ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ತುಂಬಾ ಬೇಗ ಕಡಿಮೆಯಾಗಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಇದೆಲ್ಲ ತುಂಬಾ ಸಾಧಾರಣವಾದ ವಿಚಾರಗಳು. ಸರಿಯಾಗಿ ತಿಳ್ಕೊಳ್ದೆ ಮಾಡುವಂತ ಸಣ್ಣ ಪುಟ್ಟ ತಪ್ಪಿಂದನೇ ಮನೆಯಲ್ಲಿ ಹಣದ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಹೆಚ್ಚಾಗ್ತಾ ಇರುತ್ತೆ. ಈ ಮಾಹಿತಿ ನಿಮ್ಗೆಲ್ರಿಗೂ ಕೂಡ ತುಂಬಾನೇ ಉಪಯೋಗಕರವಾಗಿದೆ ಅಂತ ತಿಳ್ಕೊಳ್ತಾ, ಇನ್ನಷ್ಟು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?